ಇದನ್ನು ತೆಗೆದು ಒಂದು ತಟ್ಟೆಗೆ ಹಾಕಿಟ್ಕೊಳ್ಳೋಣ. ಇದು ಯಾವುದಕ್ಕೂ ನಾವು ಎಣ್ಣೆ ಹಾಕೋದಿಲ್ಲ. ಹೌದು. ಈ ಪುಡಿನ ಇದಕ್ಕೆ ಮಿಕ್ಸ್ ಮಾಡಿ ಎಲ್ಲ ಸೇರಿಸಿ ಒಟ್ಟಿಗೆ ಮಾಡೋದು. ಇವಾಗೆಲ್ಲ ಒಟ್ಟಿಗೆ ಮಾಡ್ಬೋದು. ಸಾಂಬಾರ್ ಪೌಡರ್ ರೆಡಿ. ಇದು ಒಂದು 600 ಗ್ರಾಮ್ ಬರುತ್ತೆ. ಇವಾಗೆಲ್ಲ ಬೆಂದಿರೋದೆಲ್ಲ ಹಾಕಿದೆಯಲ್ಲ, ಇವಾಗ ರುಬ್ಬಿರೋದು ಹಾಕ್ಬಿಡೋಣ. ನೋಡಿ, ತರಕಾರಿ ಸಾಂಬಾರ್ ಅಥವಾ ತರಕಾರಿ ಹುಳಿ ಒಂದು ತುತ್ತು ನಿಮಗೆಲ್ಲವನ್ನು ಹೇಳ್ಬಿಡ್ತದೆ. ಎಷ್ಟು ವಿಧ ಇದೆ ರೀ ಸಾಂಬಾರು ಮಾಡೋದ್ರಲ್ಲಿ, ಒಂದಾ ಎರಡ? ನಮಸ್ಕಾರ ವಿಷಯ ಬಂಧುಗಳೇ. ಸುಧಾ ಮಾಗಡಿ ಅವರು ಅದ್ಭುತವಾಗಿ ನಮ್ಮ ಪುಳಿಯೋಗರೆ ಪೌಡ್ರು, ಪುಳಿಯೋಗರೆ ಮಾಡಿ ತೋರಿಸಿದ್ರು ಹೋದ ಎಪಿಸೋಡಲ್ಲಿ. ಇಲ್ಲಿಯ ಸಾಂಬಾರ್, ಇವರು ಮಾಡುವ ಸಾಂಬಾರ್ ಪುಡಿಗೆ ಬಹಳ ಡಿಮಾಂಡ್ ಇದೆ. ನಮ್ಮ ವೀಕ್ಷಕರು ಫೋನ್ ಮಾಡಿ ಹೇಳಿದ್ರು, ನಮಗೆ ಮೆಸೇಜು ಹಾಕಿದ್ದಾರೆ, ಇವರ ಸಾಂಬಾರು ಪುಡಿ ತೋರಿಸ್ರಿ, ಅವರು ಸಾಂಬಾರು ಮಾಡುವ ಶೈಲಿ ತೋರಿಸಿ ಅಂತ. ಅವ್ರನ್ನ ಕೇಳ್ಕೊಂಡಿದ್ವಿ. ಅವ್ರು ಹೇಳಿದರು, ನಮ್ಮ ಸಾಂಬಾರು ಪುಡಿ ಭಾಳ ವಿಶೇಷವಾಗಿ ಬ್ರಾಹ್ಮಣ ಶೈಲಿಯಲ್ಲಿ ಮಾಡ್ತೀವಿ, ಅವರು ಮಾಡುವ ಒಂದು ಇಂಗ್ರೀಡಿಯೆಂಟ್ಸ್ ಏನಿದೆ ಅದು ವಿಭಿನ್ನವಾಗಿರ್ತದೆ ಅಂತೇಳಿ ಹೇಳಿದರು. ಸೊ ಬನ್ನಿ, ನೀವು ಸೇರಿ ಸುಧಾ ಮಾಗಡಿಯವರ ಸಾಂಬಾರು ಪುಡಿ ಮಾಡುವ ರೀತಿ ಮತ್ತು ಆ ಸಾಂಬಾರು ನೋಡ್ಬಿಡೋಣ. ಅಮ್ಮ ನಮಸ್ಕಾರ. ಓ ನಮಸ್ಕಾರ. ತುಂಬಾ ದಿನ ಆಯ್ತು. ಹೌದು. ನೀವು ಪುಳಿಯೋಗರೆ ಪೌಡರ್ ಯೂಸ್ ಮಾಡಿದ್ರಿ? ಹೌದು. ತುಂಬಾ ಚೆನ್ನಾಗಿತ್ತು ರೆಸ್ಪಾನ್ಸ್. ನೀವು ಇದು ಮಾಡಿ ಹೋದ್ಮೇಲೆ ನಮ್ಗೆ ಒಳ್ಳೆ ರೆಸ್ಪಾನ್ಸ್ ಬಂತು. ಹೌದಾ? ಓಕೆ. ಮೆಸೇಜ್ ಹಾಕಿದ್ರು. ಹೌದು. ನಿಮ್ದು ಸಾಂಬಾರ್ ಪುಡಿ ಕೂಡ ಅದ್ಭುತವಾಗಿರುತ್ತೆ ಅಂತ. ಹೌದು. ನಮ್ದು ಏನಂದ್ರೆ ಬ್ರಾಹ್ಮಣ ಸ್ಮಾರ್ಥ ಸ್ಟೈಲ್ ಅಲ್ಲಿ ನಾವು ಮಾಡ್ತೀವಿ. ಬೇಕಾದ್ರೆ ಅವ್ರದ್ದು ಏನಾದ್ರು ರೆಸಿಪಿ ಇದ್ರೆ ಅದು ಕೊಟ್ರೆ ಅದನ್ನು ನಾವು ಕೆಜಿ ಗಟ್ಟಲೆಯಲ್ಲಿ ಮಾಡ್ಕೊಡ್ತೀವಿ. ಅಂದ್ರೆ ಈಗ ವೀಕ್ಷಕರು ಅವ್ರದೇ ಒಂದು ಬೇರೆ ಒಂದು ಶೈಲಿಯಲ್ಲಿ ರೆಸಿಪಿ ಕೊಟ್ರೂ ಮಾಡ್ಕೊಡ್ತೀವಿ. ಹೌದು. ಒಳ್ಳೆ ಕ್ವಾಂಟಿಟಿ ಬೇಕು. ಆಲ್ರೆಡಿ ಇವಾಗ ಮಾಡ್ಕೊಡ್ತಾ ಇದೀವಿ. ಆ ಥರ ಅವ್ರದೇ ರೆಸಿಪಿ ಕೊಟ್ಟಿದ್ದಾರೆ. ಕೆಲವ್ರಿಗೆ ಚಕ್ಕೆ ಹಾಕ್ಬೇಕು, ಏನೇನೋ ಒಂದು 5-6 ಇಂಗ್ರೀಡಿಯೆಂಟ್ಸ್ ಎಕ್ಸ್ಟ್ರಾ ಇರುತ್ತೆ. ಸೊ ನಮ್ದು ನಾರ್ಮಲ್ ಬ್ರಾಹ್ಮಣ ಸ್ಟೈಲಲ್ಲಿ ಮಾಡೋದಿರುತ್ತೆ. ಅವ್ರದ್ದು ಏನಾದ್ರು ಕೊಟ್ರೆ ಅದನ್ನು ನಾವು ಮಾಡ್ಕೊಡ್ತೀವಿ. ಸೊ ಇವತ್ತು ನಮ್ಮ ವೀಕ್ಷಕರಿಗೆ ಯಾವ್ದು ಮಾಡಿ ತೋರಿಸ್ತೀರಿ? ಸ್ಮಾರ್ತಾಸ್ ಬ್ರಾಹ್ಮಣ ಸ್ಟೈಲ್ ಸ್ಮಾರ್ತಾಸ್ ಇದ್ರಲ್ಲಿ ಮಾಡ್ತೀವಿ. ಸಾಂಬಾರ್ ಪುಡಿನೂ ಮಾಡ್ತೀರಿ, ಸಾಂಬಾರು ಮಾಡಿ ತೋರಿಸ್ತೀನಿ ಹೆಂಗ್ ಮಾಡೋದು ಅಂತ. ಓಕೆ, ಧನ್ಯ ವೀಕ್ಷಕರೇ. ಸುಧಾ ಮಾಗಡಿ ಅವರು ಹೋದ ಎಪಿಸೋಡ್ ಲಿಂಕ್ ಕೊಟ್ಟಿರ್ತೀನಿ ನೋಡಿ. ಸೊ ನಿಮ್ಗೆ ನೆನಪಿರ್ಲಿ, ಸುನೇತ್ರಾ ಪಂಡಿತ್ ಅಂತ ನಿಮ್ಮ ಯಜಮಾನ್ರ ತಂಗಿ. ಸೊ ಅವರು ನಮ್ಗೆ ಇವ್ರನ್ನ ಇಂಟ್ರೊಡ್ಯೂಸ್ ಮಾಡಿದ್ರು ಹೋದ ಎಪಿಸೋಡಲ್ಲಿ, ಅವರು ಇದ್ರು ಎಪಿಸೋಡಲ್ಲಿ. ಇವತ್ತು ಬನ್ನಿ ಸಾಂಬಾರ್ ಪುಡಿ ನೋಡ್ಬಿಡೋಣ. ಸಾಂಬಾರ್ ಪುಡಿ ಹೌದು. ಈಗ ಎಷ್ಟು ತೋರಿಸ್ತೀರಿ ನಮಗೆ? ಒಂದು 3/4 kg ಆಗೋಷ್ಟು ಸಾಂಬಾರ್ ಪುಡಿ, ಅದರಲ್ಲಿ ಒಂದು 1/4 kg ಧನಿಯಾ, ಕೊತ್ತಂಬರಿ ಬೀಜ, 125 ಗ್ರಾಮ್ ಬ್ಯಾಡಿಗೆ, 125 ಗ್ರಾಮ್ ಗುಂಟೂರು, ಎರಡು ಈಕ್ವಲ್ ಕ್ವಾಂಟಿಟಿ. ಹೌದು. ಆಮೇಲೆ ಒಂದು 100 ಗ್ರಾಮ್ ಕಡಲೆಬೇಳೆ, ಒಂದು 50 ಗ್ರಾಮ್ ಉದ್ದಿನಬೇಳೆ, ಒಂದು 2 ಸ್ಪೂನ್ ಮೆಂತ್ಯ, ಇಂಗು, ಆಮೇಲೆ ಕರ್ಬೇವಿನ ಸೊಪ್ಪು. ಸೊ ಇಷ್ಟು ಬೇಕಷ್ಟೇ ಐಟಮ್ಸ್, ಇಷ್ಟೇ ಬೇಕಾಗಿರೋದು. ಈಗ ಒಲೆ ಹಚ್ಚಿ ಬ್ಯಾನ್ಲಿ ಇಟ್ಟಿದ್ದೀನಿ. ಕೊತ್ತಂಬರಿ ಬೀಜ ಫಸ್ಟ್ ಕರ್ಬೇವಿನ ಸೊಪ್ಪು ಜೊತೆ ಹುರ್ಕೊಂಬಿಡೋಣ. ಇದು ಎಷ್ಟು ಹುರಿಬೇಕು ಅಂದರೆ ಒಂದು ಸ್ಮೆಲ್ ಬರುತ್ತೆ ಗಮ್ ಅಂತ. ಆಮೇಲೆ ನಾವು ಹಿಂಗೆ ಮುಟ್ಟಿದ್ರೆ ಬಿಸಿ ಕೈಗೆ ತಗಲ್ಬೇಕು, ಅಷ್ಟು ಹುರಿಬೇಕು. ಇವಾಗ ಹುರಿದಾಗಿದೆ. ಮುಟ್ಟಿ ಇದು ಮಾಡಿದಾಗ ಬಿಸಿ ಕೈಗೆ ಒಂಚೂರು ತಗಲ್ಬೇಕು, ಹಿಡ್ಕೊಳಕ್ಕೆ ಒಂಚೂರು ಇದಾಗಬೇಕು. ಇದು ಇವಾಗ ಆಗಿದೆ. ಇದು ಇವಾಗ ಫಸ್ಟ್ ಬ್ಯಾಡ್ಗೆ ಹಾಕ್ತಾ ಇದ್ದೇನೆ. ಇದು ಇವಾಗ ಬ್ಯಾಡ್ಗೆ ಮೆಣಸಿನ್ಕಾಯಿ ಹುರಿದಿದ್ದಾಗಿದೆ. ಹೆಂಗ್ ಗೊತ್ತಾಗತ್ತೆ ಹುರಿದಿರೋದು ಅಂತಂದ್ರೆ ಹಿಂಗೆ ಇದು ಮಾಡಿದ್ರೆ ಮುರಿಬೇಕಿದು, ಅವಾಗ ಆಗಿದೆ ಅಂತ. ಗುಂಟೂರು ಮೆಣಸಿನ್ಕಾಯಿ ಹಾಕ್ತಾ ಇದ್ದೀವಿ. ಇದು ಅಷ್ಟೇ, ಹಿಂಗಂದಾಗ ಮುರಿಬೇಕು. ಇವಾಗ ಬಿಸಿಲುಗಾಲ ಇರೋದ್ರಿಂದ ಸ್ವಲ್ಪ ಡ್ರೈ ಆಗೇ ಇರುತ್ತೆ. ಹುರಿಬೇಕಾದ್ರೆ ಸೌಂಡ್ ನಿಮ್ಗೆ ಗೊತ್ತಾಗತ್ತೆ. ವಿಂಟರಲ್ಲೆಲ್ಲ ಸ್ವಲ್ಪ ತ್ಯಾವ ಇರುತ್ತೆ, ಸೌಂಡ್ ಬರಲ್ಲ. ಇವಾಗ ಡ್ರೈ ಬಿಸಿಲಿರೋದ್ರಿಂದ ನಿಮ್ಗೆ ನಾರ್ಮಲ್ ಆಗಿದ್ರು ಸೌಂಡ್ ಹಿಂಗೆ ಬಂದೇ ಬರುತ್ತೆ. ಇದನ್ನು ತೆಗೆದು ಒಂದು ತಟ್ಟೆಗೆ ಹಾಕಿಟ್ಕೊಳ್ಳೋಣ. ನೆಕ್ಸ್ಟು ಕಡಲೆಬೇಳೆ, ಅದನ್ನು ಹಾಕಬೇಕು. ಇದು ಯಾವುದಕ್ಕೂ ನಾವು ಎಣ್ಣೆ ಹಾಕೋದಿಲ್ಲ. ಹೌದು. ಎಣ್ಣೆ ಏನಕ್ಕೆ ಹಾಕೋದಿಲ್ಲ ಅಂದರೆ ನೀವು ತುಂಬ ದಿನ ಇಟ್ಕೋಬೋದು, ಸ್ಟೋರ್ ಮಾಡ್ಬೋದು. ಎಣ್ಣೆ ಹಾಕಿದ್ರೆ ಅದೊಂಚೂರು ಸ್ಮೆಲ್ ಬರುತ್ತೆ, ಜಾಸ್ತಿ ದಿನ ಇಟ್ಕೊಳಕ್ಕಾಗಲ್ಲ ಅಂತ
ಇಷ್ಟ ಆಗ್ಬೇಕಾಯ್ತು ಕಲರ್. ಕೆಂಪಗಾಗ್ಬೇಕಿದು. ಇಷ್ಟಿಗಾದ್ರೆ ಆಗಿದೆ ಅಂತ ಅರ್ಥ. ಆಯ್ತಾ ಇದು? ಆಗಿದೆ. ಓಕೆ. ಸಣ್ಣ ಉರಿಲಿ ಹುರಿಬೇಕಿದು. ಸ್ವಲ್ಪ ಜೋರಾಗಿ ಉರಿ ಇಟ್ಕೊಂಡ್ರೆ ಕಪ್ಪಗಾಗೋಗುತ್ತೆ. ಉದ್ದಿನಬೇಳೆ ಇದು ಅಷ್ಟೇ ಸಣ್ಣ ಉರಿಲಿ ಇಟ್ಕೊಂಡು ಕೆಂಪಗೆ ಹುರಿಬೇಕಿದನು. ಕೆಂಪಗಾಗಿದೆ ಇದು. ನೆಕ್ಸ್ಟ್ ಮೆಂತ್ಯ ಜೊತೆಗೆ ಇಂಗುನು ಒಟ್ಟಿಗೆ ಹಾಕ್ಬಿಟ್ಟು ಇದನ್ನು ಕೆಂಪು ಹುರ್ಕೋಬೇಕು. ಇದು ಬಾಣಲಿ ಬಿಸಿಗೆ ಇದಾಗತ್ತೆ, ಇದಾಗೋಗುತ್ತೆ, ಬೇಗನೆ ಆಗೋಗುತ್ತೆ ಇದು. ಇದು ಇವಾಗ ಕೆಂಪಗಾಗಿದೆ ನೋಡಿ. ಕೆಂಪಗಾಗಿದೆ. ಸ್ಟವ್ ಆಫ್ ಮಾಡಿಕೊಂಡು ಇದೆಲ್ಲ ಸ್ವಲ್ಪ ಆರಕ್ಕೆ ಬಿಟ್ಬಿಟ್ಟು ನೆಕ್ಸ್ಟ್ ಇದನ್ನೆಲ್ಲ ಮಿಕ್ಸಿಗೆ ಹಾಕೊಂಬೋದು. ಫಸ್ಟ್ ಮೆಣಸಿನ್ಕಾಯಿ ಹಾಕೊಳ್ಳೋಣ. ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಸಪ್ರೇಟ್ ಆಗಿ ಹಾಕೊಂಡು ಆಮೇಲೆ ಮಿಕ್ಸ್ ಮಾಡಿ ಹಾಕೋಣ. ಕೊತ್ತಂಬರಿ ಬೀಜ ಜೊತೆಗೆ ಮಿಕ್ಸ್ ಮಾಡಿಬಿಡೋಣ, ಆಮೇಲೆ ಒಟ್ಟಿಗೆ ಇನ್ನೊಂದ್ಸತಿ ಹಾಕ್ಬೋದು. ಇದು ಗುಂಟೂರನ್ನು ಇದಕ್ಕೆ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಕಡಲೆಬೇಳೆ, ಉದ್ದಿನಬೇಳೆ, ಮೆಂತ್ಯ ಎಲ್ಲ ಒಟ್ಟಿಗೆ ಹಾಕ್ಕೊಂಡು ಎಲ್ಲ ಒಟ್ಟಿಗೆ ಮಾಡ್ಬೋದು. ಕ್ವಾಂಟಿಟಿ ಕಮ್ಮಿ ಇರೋದ್ರಿಂದ ಹಾಕ್ಬಿಟ್ಟು ಇದ್ರ ಜೊತೆ ಮಿಕ್ಸ್ ಮಾಡಿ ಈ ಪುಡಿನ ಇದಕ್ಕೆ ಮಿಕ್ಸ್ ಮಾಡಿ ಎಲ್ಲ ಹುರ್ಕೊಂಡಿದ್ದಾಯ್ತು. ಎಲ್ಲ ಮಿಕ್ಸ್ ಮಾಡಿ ಎಲ್ಲ ಸೇರಿಸಿ ಒಟ್ಟಿಗೆ ಮಾಡೋದು. ಇವಾಗೆಲ್ಲ ಒಟ್ಟಿಗೆ ಮಾಡಬೇಕು. ಪರಿಮಳ ಬರ್ತಾ ಇದೆ ಆಗಲೇ. ಇಷ್ಟು ಪುಡಿ ಆಗುತ್ತೆ ಈ ಥರ. ಇವಾಗ ಇದು ಕರೆಕ್ಟ್ ಆಗಿದೆ. ಹಿಂಗೆ ಬರಬೇಕು. ಹಿಂಗೆ ಬರುತ್ತೆ. ಇದು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಸಾಂಬಾರ್ ಪೌಡರ್ ರೆಡಿ. ಎಷ್ಟು ಕೆಜಿ ಇರ್ಬೋದು ಇದೀಗ ಟೋಟಲ್? ಇದು ಒಂದು 600 ಗ್ರಾಮ್ ಬರುತ್ತೆ. ನೀವು ನಾರ್ಮಲಿ ಒಂದು 100 ಗ್ರಾಮ್ ಕೊಡ್ತೀರಾ ಪ್ಯಾಕೆಟು? 1/4 ಕೆಜಿ. 1/4 ಕೆಜಿಗೆ ಎಷ್ಟಾಗುತ್ತೆ? 150 ರೂಪಾಯಿ. 150 ರೂಪಾಯಿ. ಬ್ರಾಹ್ಮಣ ಶೈಲಿಯ ಸ್ಮಾರ್ತ ಬ್ರಾಹ್ಮಣ ಶೈಲಿಯ ಸುಧಾ ಮಾಗಡಿಯವರ ಸಾಂಬಾರ್ ಪುಡಿ ರೆಡಿ. ದಿಸ್ ಇಸ್ ಮಾಗಡೀಸ್ ಫ್ರೆಶ್ಲಿ ಗ್ರೌಂಡ್ ಸ್ಪೈಸಸ್. ಇವ್ರ ಕಡೆಯಿಂದ ಒಂದಷ್ಟು ಚಟ್ನಿ ಪುಡಿಗಳು, ಸಾಂಬಾರ್ ಪುಡಿ, ಬಿಸಿಬೇಳೆಬಾತ್ ಪುಡಿ, ಪುಳಿಯೋಗರೆ ಮಿಕ್ಸ್, ರಸಂ ಪೌಡರ್, ಹೀಗೆ ಹಲವಾರು ಪ್ರಾಡಕ್ಟ್ಗಳು, ಫ್ರೆಶ್ ಆಗಿ ಮಾಡಿರುವಂಥ ಒಂದಷ್ಟು ಪ್ರಾಡಕ್ಟ್ಗಳು ನನಗೆ ಸಿಕ್ಕಿದೆ. ಆ್ಯಂಡ್ ಇದು ಇವಾಗ ಸಿಕ್ಕಿರೋದಲ್ಲ, ಇದಕ್ಕಿಂತ ಮುಂಚೆ ಕೂಡ ಒಂದ್ಸಲ ನಾನು ಟ್ರೈ ಮಾಡಿದ್ದೀನಿ ಆ್ಯಂಡ್ ಐ ರಿಯಲಿ ಲವ್ಡ್ ಇಟ್. ಈ ಒಂದು ಪ್ರಾಡಕ್ಟ್ನ ಸ್ಟಾರ್ಟ್ ಮಾಡಿರೋದು ನಿಮ್ಮೆಲ್ಲರ ಪ್ರೀತಿಯ ಸುನೇತ್ರ ಪಂಡಿತ್ ಮೇಡಮ್ ಅವರು ಶುರು ಮಾಡಿರುವಂಥ ಮಾಗಡೀಸ್ ಫ್ರೆಶ್ಲಿ ಗ್ರೌಂಡ್ ಸ್ಪೈಸಸ್ ತುಂಬಾ ಫ್ರೆಶ್ ಆಗಿದೆ. ಆ್ಯಂಡ್ ಮನೇಲಿ ಯಾವ ರೀತಿ ನಾವು ರುಚಿಯಾಗಿ ಮಾಡ್ಕೊಳ್ತೀವೋ ಅದೇ ಥರನೇ ಇದೆ. ಸೊ ಕಾಲ್ ಮಾಡಿ ನಿಮ್ಮ ಪ್ರಾಡಕ್ಟ್ನ ಆರ್ಡರ್ ಮಾಡಿ ಆ್ಯಂಡ್ ಎಂಜಾಯ್ ಮಾಡಿ. ನೆಕ್ಸ್ಟು ಸಾಂಬಾರ್ ಪುಡಿಯಿಂದ ಹಾಕಿ ತರಕಾರಿ ಸಾಂಬಾರ್ ಮಾಡಿ ತೋರಿಸ್ತೀನಿ ನಾನು ಹೆಂಗೆ ಮಾಡೋದು ಅಂತ. ಓಕೆ, ತರಕಾರಿ ಸಾಂಬಾರ್. ಹೌದು, ಇದೇ ಪುಡಿ ಯೂಸ್ ಮಾಡಿ ಮಾಡೋಣ. ಇಟ್ಕೊಂಡಿದ್ದೀನಿ. ತೊಗರಿಬೇಳೆ 1 ಕಪ್ ಅಷ್ಟು, ಸ್ವಲ್ಪ ಹಲಸಂದೆ ಕಾಳು ಬೇಕಾದ್ರೆ ಇದು ಹಾಕೋಬಹುದು, ಇಲ್ಲ ಅಂದ್ರೆ ಇಲ್ಲ. ಇವತ್ತು ನಾನು ಬದನೆಕಾಯಿ, ಆಲೂಗಡ್ಡೆ ಎಲ್ಲ ಹಾಕಿ ಮಾಡ್ತಿರೋದ್ರಿಂದ ಕಾಳು ಇಟ್ಕೊಂಡಿದ್ದೀನಿ. ಇವು ಗ್ರಾಮ್ ಲೆಕ್ಕದಲ್ಲಿ ಹೇಳೋದಾದ್ರೆ ತೊಗರಿಬೇಳೆ ಎಷ್ಟಿರ್ಬೋದು? 100 ಗ್ರಾಮ್ಗಿನ ಕಮ್ಮಿ ಇದೆ. ಹೌದಾ? ಇದು ಒಂದು 50 ಗ್ರಾಮ್. ಇದೊಂದು 50 ಗ್ರಾಮ್. ಓಕೆ. ಆಮೇಲೆ ಇದೆರಡು ಬೇಯಿಸ್ಕೋಬೇಕು ಒಟ್ಟಿಗೆ. ಕುಕ್ಕರಲ್ಲಿ ಇಟ್ಟು ಬೇಯಿಸ್ಬಿಡ್ಬೇಕು. 4 ಬದನೆಕಾಯಿ, 2 ಆಲೂಗಡ್ಡೆನ ಕಟ್ ಮಾಡಿ ಬೇಯಿಸಿಟ್ಟಿದ್ದೀನಿ. 2 ಈರುಳ್ಳಿ ಕಟ್ ಮಾಡಿ ಇಟ್ಟಿದ್ದೀನಿ. ನೆಕ್ಸ್ಟ್ ಈ ಹುಣಸೆ ಹಣ್ಣನ್ನ ನೀರಲ್ಲಿ ನೆನೆಸಿಡ್ಬೇಕು. 1 ಗೋಲಿ ಗಾತ್ರದಷ್ಟು ಹುಣಸೆ ಹಣ್ಣನ್ನ ನೀರಲ್ಲಿ ನೆನೆಸಿಡ್ಬೇಕು.
ಅದಿಷ್ಟ ಆದಮೇಲೆ ತೆಂಗಿನಕಾಯಿ ನಾವು ಮಾಡಿರೋ ಸಾಂಬಾರು ಪುಡಿ ತಗೊಂಡು ಮಿಕ್ಸಿಗೆ ಹಾಕಿ ರುಬ್ಕೋಬೇಕು. ಆಮೇಲೆ ಒಗ್ಗರಣೆ ಲಾಸ್ಟಲ್ಲಿ ಒಗ್ಗರಣೆ ಎಣ್ಣೆ ಸಾಸಿವೆ ಕರ್ಬೇವಿನ ಸೊಪ್ಪು ಹಿಂಗು ಹಾಕಿ ಒಗ್ಗರಣೆ ಹಾಕ್ಬಿಡೋದು. ಓಕೆ, ಈಗ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಣ. ಇವಾಗ ಕಾಯಿ ಒಂದು ಅರ್ಧ ಚಿಪ್ಪಷ್ಟು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಆಮೇಲೆ ಇದರಲ್ಲಿ ಒಂದು 2 ಸ್ಪೂನ್ 2 ಸ್ಪೂನ್ ಹಾಕೋತೀನಿ. ಒಂದು 4-5 ಜನಕ್ಕಾಗತ್ತೆ ಹುಳಿ ಇದು. ಅಷ್ಟಕ್ಕೆ ಮಾಡ್ತಿದ್ವಿ. ಹೌದು, ಖಾರ ಜಾಸ್ತಿ ಇನ್ನೊಂಚೂರು ಖಾರ ಬೇಕು ಅಂದರೆ ಪುಡಿ ಹಾಕೋಬೋದು. ಆಯ್ತೀಗ ಇಷ್ಟು ನುಣ್ಣಕ್ಕಾಗಿ ಸ್ವಲ್ಪ ನೀರು ಹಾಕಿ ರುಬ್ಕೋಬೇಕಿದು. ಇದು ಕುಕ್ಕರ್ ಕೂಲ್ ಆಗಿದೆ, ಬೇಯಿಸ್ಕೊಂಡಿರೋದು ತೊಗರಿಬೇಳೆ ಹಲಸಂದೆ ಕಾಳು ಇಷ್ಟೇ ಹಿಂಗಾಗಿದೆ. ಫಸ್ಟು ಒಗ್ಗರಣೆ ಹಾಕೊಳ್ಳೋಣ. ಎಣ್ಣೆ ಹಾಕಿ ಈರುಳ್ಳಿ ಫ್ರೈ ಮಾಡ್ಕೋಬೇಕು. ಅದಕ್ಕೆ ಒಂದು 2 ಸ್ಪೂನ್ ಅಷ್ಟೇ ಎಣ್ಣೆ. ಆಮೇಲೆ ಸಾಸಿವೆ ಒಂದು ಸ್ವಲ್ಪ, ಕರ್ಬೇವಿನ ಸೊಪ್ಪು 1-2, ಒಂಚೂರು ಹಿಂಗು, ಒಂಚೂರು ಅರಶಿನ ಹಾಕ್ತೀವಿ. ನಮ್ಮ ಮನೇಲಿ ಎಲ್ಲ ಇದಕ್ಕೂ ಅರಶಿನ ಇಲ್ಲದೆ ಅಡುಗೆ ಇಲ್ಲ. ಸೊ ಒಂದು ಸ್ವಲ್ಪ ಬೇಯಕ್ಕೂ ಹಾಕಿರ್ತೀವಿ. ಇವಾಗ ಎಷ್ಟು ಈರುಳ್ಳಿ ಹಾಕೊಳ್ಳೋದು. ಈಗ ಒಂದು ಸ್ವಲ್ಪ ಫ್ರೈ ಆಗಬೇಕು. ಇವಾಗ ಇದು ಈರುಳ್ಳಿ ಆಗಿದೆ, ಬದನೆಕಾಯಿ ಆಲೂಗಡ್ಡೆ ಹಾಕೊಂಡ್ಬಿಡೋಣ. ಅದು ನೀರು ಬಸದ್ಬಿಟ್ಟು ಅಂತ ಈರುಳ್ಳಿ ಆಲೂಗಡ್ಡೆ ಹಾಕ್ಕೊಂಡಿದ್ವಿ. ಅಂದರೆ ಈರುಳ್ಳಿ ಫ್ರೈ ಮಾಡೋದಲ್ಲ, ಅದಕ್ಕೋಸ್ಕರ ಒಗ್ಗರಣೆ ಹಾಕಿದ್ದು ಫಸ್ಟೇ. ಇವಾಗ ಇದು ಬೆಂದಿರತ್ತೆ ಅದೆಲ್ಲ. ನೆಕ್ಸ್ಟ್ ಇದನ್ನ ಹಾಕೋದು, ಕಾಳು ಎಲ್ಲ ಒಟ್ಟಿಗೆ. ಇವಾಗೆಲ್ಲ ಬೆಂದಿರೋದೆಲ್ಲ ಹಾಕಿದೆಯಲ್ಲ, ಇವಾಗ ರುಬ್ಬಿರೋದು ಹಾಕ್ಬಿಡೋಣ. ಇದು ಚೆನ್ನಾಗಿ 1-2 ಕುದಿಬೇಕು. ಇದಕ್ಕೆ ಹುಣಸೆ ಹಣ್ಣು ನೀರು, ಇದೇ ಮಿಕ್ಸಿ ಜಾರ್ಗೆ ಹುಣಸೆ ಹಣ್ಣು ಹಾಕೊಂಡ್ಬಿಟ್ಟು ಉಪ್ಪು ಹಾಕಬೇಕು. ಉಪ್ಪು ಕಮ್ಮಿ ಆದರೆ ಪರವಾಗಿಲ್ಲ, ಹಾಕೋದ್ಮೇಲೆ. ಹೌದು, ಜಾಸ್ತಿ ಆಗೋದ್ರೆ ಕಷ್ಟ. ಕುದಿ ಬಂತಲ್ಲ? ಕುದಿ ಬಂತು. ಈಗ ಆಫ್ ಮಾಡಿಬಿಡೋದು ಅಷ್ಟೇ. ಇಷ್ಟು ರೆಡಿ ಆಯ್ತು ಈಗ. ಹೌದು. ಓಹ್, ಸೊ ನಮ್ಮ ಬ್ರಾಹ್ಮಣ ಶೈಲಿಯ ತರಕಾರಿ ಸಾಂಬಾರ್ ರೆಡಿ. ಆಲ್ಮೋಸ್ಟ್ ಹುಳಿ ಥರ ಕಾಣ್ತದೆ. ಹುಳಿನೇ ಇದು. ಹೌದಾ? ಸಾಂಬಾರು ಹುಳಿ ಎರಡೂ ಒಂದೇ. ಸೊ ತರಕಾರಿ ಹುಳಿ ಸಾಂಬಾರ್ ರೆಡಿ ಆಯ್ತು. ನೋಡಿ, ತರಕಾರಿ ಸಾಂಬಾರ್ ಅಥವಾ ತರಕಾರಿ ಹುಳಿ. ನೋಡಿ, ಆ ತರಕಾರಿಗಳೆಲ್ಲ ಹೆಂಗೆ ಕಾಣುತ್ತೆ. ತರಕಾರಿ ಹುಳಿ ವಿತ್ ಪರಿಮಳ, ಅರೋಮ ಬರ್ತಾ ಇದೆ ನೋಡಿ. ಆಹಾ, ತರಕಾರಿ ತುಂಬಿ ತುಳುಕ್ತಾ ಇದೆ ಇಲ್ಲಿ ತಟ್ಟೆಯಲ್ಲಿ. ಹಿಂಗಿರಬೇಕು. ನಮಗೆ ಸಾಂಬಾರು ಪುಡಿನೂ ಮಾಡಿ ಸಾಂಬಾರನ್ನು ತೋರಿಸಿ ತರಕಾರಿ ಸಾಂಬಾರು, ತರಕಾರಿ ಹುಳಿನೂ ಅಂತಾರೆ, ಅವರ ಬ್ರಾಹ್ಮಣ ಶೈಲಿ ತೋರಿಸಿರೋ ಆ ಪರಿಮಳ ಹೇಳ್ತೀನಿ. ನೀವು ಅದನ್ನು ಮಾಡ್ಕೊಂಡ್ಮೇಲೆ ನಿಮಗೆ ಅದು ಪರಿಮಳ ಬರುತ್ತಲ್ಲ, ಅವಾಗ ನೀವು ಅದ್ರ ಬಗ್ಗೆ ನಾನು ಹೇಳೋದು ಗೊತ್ತಾಗತ್ತೆ. ಒಳ್ಳೆ ಪರಿಮಳಯುಕ್ತ ಸಾಂಬಾರು. ಒಂದು ತುತ್ತು ನಿಮಗೆಲ್ಲವನ್ನು ಹೇಳ್ಬಿಡ್ತದೆ. ಎಷ್ಟು ವಿಧ ಇದೆ ರೀ ಸಾಂಬಾರು ಮಾಡೋದ್ರಲ್ಲಿ. 1-2 ಒಬ್ಬೊಬ್ಬರ ಮನೆಯಲ್ಲಿ, ಒಂದೊಂದು ಕ್ಯಾಟ್ರಿಂಗ್, ಒಂದೊಂದು ಹೋಟ್ಲಲ್ಲಿ, ಅದನ್ನೆಲ್ಲ ನಾವು ಕಲಿಬೇಕು. ಅದಕ್ಕಾಗಿ ನಾವಿರೋದು ನಿಮ್ಗೆ ತೋರಿಸೋದಕ್ಕೆ. ಇವತ್ತು ಏನು ಅದ್ಭುತವಾದ ಒಂದು ಹುಳಿ ಸಾಂಬಾರು ತೋರಿಸ್ಬಿಟ್ಟಿದ್ದೀವಿ. ಅಲಸಂದಿ ಕಾಳು ಬೆಂದಿದೆ, ಅದ್ರ ಒಟ್ಟಿಗೆ ಅರೋಮ, ಸಾಂಬಾರು ಪುಡಿದು, ತರಕಾರಿಗಳು. ಸಿಂಪಲಾಗಿ ಮಾಡಿಬಿಟ್ರು. ಅವರ ಶೈಲಿಯಲ್ಲಿ, ಅವರ ರೀತಿಯಲ್ಲಿ ಮಾಡಿ ಅದ್ಭುತವಾದ ಒಂದು ಸಾಂಬಾರು ಹುಳಿ. ಇಂಥದ್ದೇ ಇನ್ನೂ ರೆಸಿಪಿಗಳು ಬರ್ತಾ ಇರ್ತವೆ. ನಾನು ಮುಗಿಸ್ತೀನಿ. ಈ ಸಾಂಬಾರು ಪುಡಿ, ಸಾಂಬಾರು ಹುಳಿ ಯಾವ ರೀತಿ ಇತ್ತು ಕಾಮೆಂಟ್ ಹಾಕಿ, ಪ್ಲಸ್ ನಿಮ್ಮ ಮನೇಲಿ ಮಾಡ್ಕೊಂಬಿಟ್ಟು ಕಾಮೆಂಟ್ ಹಾಕಿ. ಓಕೆ, ಸೊ ಮುಂದಿನ ಎಪಿಸೋಡ್ ಮತ್ತೆ ಸಿಗೋಣ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರೀಲೇಬೇಡಿ. ಆರೋಗ್ಯವಾಗಿದೆ. ಧನ್ಯವಾದ.
ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.